ನಮ್ಮ ನಾರಾಯಣಗುರು ವೃತ್ತದ ಅದರ ಪಕ್ಕದಲ್ಲಿಯೇ ಒಂದು ಉರ್ವ ಬಿಲ್ಲವ ಸಂಘ ಇದೆ, ಕದ್ರಿ ಬಿಲ್ಲವ ಸಂಘ ಇದೆ, ಯುವವಾಹಿನಿ ಇದೆ ಅಂತ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ. ಯಾರನ್ನು ಕೂಡ ಅವರು ಕರೀಲಿಲ್ಲ. ಅದು ತುಂಬ ಬೇಸರ ಆಗ್ತಾಯಿದೆ ನಮಗೆ. ಯಾಕಂದ್ರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯಿರಾಮಣ್ಣನ್ನು ಕರಿಬಹುದಿತ್ತು ಅವರಿಗೆ, ಅದು ಕೂಡ ಅವರು ಕರೀಲಿಲ್ಲ. ಇಲ್ಲಿ ನೋಡಿ ನಮಗೆ ಯಾಕೆ ಬೇಸರ ಆಗ್ತಾಯಿದೆ ಅಂದರೆ ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ, ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ. ನಮಗೆ ಸಂಘದವರಾಗಲಿ ಪಕ್ಷದವರು ಹೋಗ್ತಾ ಇದ್ದರೆ ನಮಗೆ ಏನು ಬೇಜಾರಾಗ್ತಾ ಇರಲಿಲ್ಲ. ಇದು ಬೇಸರ ಆಗೋದು ನಮಗೆ ಅಂದರೆ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ, ಯಾರು ಪಕ್ಷ ವಿರೋಧ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ, ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವಾ ಅಂತ ನಮಗೆ ತುಂಬ ಬೇಸರ ನೋಡಿ. ಸತೀಶ್ ಕುಂಪಳ ಹೇಳ್ತಾರೆ ಯಾರನ್ನು ಕೂಡ ಕಡೆಗಣಿಸಿಲ್ಲ ಅಂತ ಹೇಳಿ, ಏನು ಹೇಳ್ತೀರಿ? ನೋಡಿ, ಸತೀಶ್ ಕುಂಪಳ ಎಲ್ಲಿದ್ದರು? ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಳ ಅವರು ಎಲ್ಲಿದ್ದರು? ಅವರು ಈಗ ಬಂದು ಅವರ ರಾಜಕೀಯ ಲಾಭಗೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು. ಜಿಲ್ಲಾಧ್ಯಕ್ಷರಾಗಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು. ಇಲ್ಲದ್ರೆ ಅವರನ್ನು ಎಲ್ಲಿ ಯಾರು ರೆಕಾಗ್ನೈಸ್ ಮಾಡಿದ್ರು? ಬಿಲ್ಲವರಿಗೆ ಏನು ಮಾಡಿದಾರಂತ ಅದು ಫಸ್ಟ್ ಅವರೇ ಹೇಳಿ ನಮಗೆ. ಏನು ಬಿಲ್ಲವರಿಗೋಸ್ಕರ, ಬಿಲ್ಲವ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ಅಂತೇಳಿ ಮಾತಾಡಲಿಕ್ಕೆ. ರಾಜಕೀಯಕ್ಕೋಸ್ಕರ ಏನೋ ಕೂಡ, ಯಾಕಂದರೆ ಅವ್ರದ್ದು ರಾಜಕೀಯದೊಂದು ಏಮಿರುತ್ತೆ, ನಮಗೆ ನೆಕ್ಸ್ಟ್ ಇನ್ನೇನಾಗಬೇಕು ಏನೋ, ಅದಕ್ಕೋಸ್ಕರ ಅವರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬನದ ಥರ ಆಗಿದೆ. ಏನಂದರೆ ಎರಡು ಒಂದು ನಳಿನನ್ನೊಂದು, ಒಂದು ಬ್ರಿಜೇಶ್ ಚೌಟ ಒಂದು. ಏನಂದರೆ ಈಗ ನಳಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಾಯಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ. ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ. ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಿದೆ, ವೇದವ್ಯಾಸ್ ಕಾಮತ್ ಆಗಲಿ, ಭರತನ ಎಲ್ಲರದ್ದು ಹೆಸರು ಬರ್ತಿದೆ. ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ MLA ಸೀಟ್ ಸಿಕ್ಕುವುದೇ ತುಂಬ ಕಷ್ಟ ಅಂತ ಇದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.